ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್. ನಾನು ಮನೋವೈದ್ಯ, ಅಂದ್ರೆ ಮನಸ್ಸಿನ ವೈದ್ಯನು. ಇಂದು ನಾನು ನಿಮ್ಮ ಮುಂದೆ ಒಂದು ಬಹಳ ಸಾಮಾನ್ಯವಾದ ಮನೋವೈದ್ಯಕೀಯ ಸಮಸ್ಯೆ ಅಂದ್ರೆ ಮಾನಸಿಕ ಕಾಯಿಲೆ ಬಗ್ಗೆ ಚರ್ಚೆ ಮಾಡಲಿದ್ದೇನೆ. ಅದು ಡಿಪ್ರೆಷನ್. ಕೆಲವು ವರ್ಷಗಳ ಹಿಂದೆ ಭಾರತದಲ್ಲಿ, ಹಿಂದೂಸ್ತಾನದಲ್ಲಿ ಯಾವುದು ಅತ್ಯಂತ ಸಾಮಾನ್ಯವಾದ ಮಾನಸಿಕ ಕಾಯಿಲೆ ಎಂಬುದರ ಬಗ್ಗೆ ನಿಮ್ಹಾನ್ಸ್ ಬೆಂಗಳೂರು ಸಂಸ್ಥೆಯಲ್ಲಿ ಸಮೀಕ್ಷೆ ನಡೆಸಲಾಗಿತ್ತು. ಅಂದು ತಿಳಿದು ಬಂದದ್ದು ಎಂದರೆ ಡಿಪ್ರೆಷನ್ ಎಂಬುದು ಭಾರತದಲ್ಲಿ ಒಂದು ಸಾಮಾನ್ಯ ಮನೋವೈದ್ಯಕೀಯ ಕಾಯಿಲೆಯಾಗಿದೆ. ಬಹಳಷ್ಟು ರೋಗಿಗಳು ಈ ಡಿಪ್ರೆಷನ್ ನಿಂದ ಬಳಲುತ್ತಿದ್ದಾರೆ. ಈ ಡಿಪ್ರೆಷನ್ ಬಗ್ಗೆ ಮಾಹಿತಿ ಹೊಂದಿರೋದು ತುಂಬಾ ಉಪಯುಕ್ತವಾಗ್ತದೆ. ಯಾಕೆಂದ್ರೆ ನಮಗೆ ಅಥವಾ ನಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರಲ್ಲಿ ಈ ಡಿಪ್ರೆಷನ್ನ ಲಕ್ಷಣಗಳು ಕಾಣಿಸಿದ್ರೆ ತಕ್ಷಣವೇ ನಾವು ಅದನ್ನ ಗುರುತಿಸಿ ಬೇಗ ಸಾಧ್ಯವಾದರೂ ಚಿಕಿತ್ಸೆ ನೀಡಬಹುದು. ಹೀಗಾಗಿ ಈಗ ನಾವು ಡಿಪ್ರೆಷನ್ ನಲ್ಲಿ ಯಾವ್ಯಾವ ಲಕ್ಷಣಗಳು ಕಾಣಿಸುತ್ತೆ ಎಂಬುದರ ಬಗ್ಗೆ ಮಾತಾಡೋಣ. ಮೊದಲನೇದು ಮತ್ತು ಮುಖ್ಯವಾದ ಲಕ್ಷಣವಂದ್ರೆ ಮನಸ್ಸು ದುಃಖದಿಂದ ತುಂಬಿರೋದು, ಮನಸ್ಸು ಸದಾ ಖಿನ್ನವಾಗಿರೋದು. ಇದರಲ್ಲಿ ರೋಗಿಯ ಮನಸ್ಸು ಯಾವ ಪರಿಸ್ಥಿತಿಯಲ್ಲಿದ್ರೂ ಸದಾ ಖಿನ್ನವಾಗಿರ್ತತಿ, ನಿರಾಶೆಯಿಂದ ಕೂಡಿರ್ತತಿ, ಏನ್ ಮಾಡ್ಬೇಕೆಂಬ ಆಸಕ್ತಿ ಇರೋದು. ಜೀವನದಲ್ಲಿ ಏನೇನು ಒಳ್ಳೇದಾಗ್ತಿದ್ರು ಸಹ ರೋಗಿಯ ಮನಸ್ಸು ಖಿನ್ನವಾಗಿಯೇ ಇರ್ತದೆ. ಸಾಮಾನ್ಯವಾಗಿ ಜೀವನದಲ್ಲಿ ಕೆಲವು ಘಟನೆಗಳು ಸಂಭವಿಸಿದಾಗ ನಮ್ಮ ಮನಸ್ಸು ಖಿನ್ನವಾಗಿರುತ್ತೆ. ಡಿಪ್ರೆಷನ್ ನಲ್ಲಿರೋ ಖಿನ್ನತೆ ಜೀವನದಲ್ಲಿ ಯಾವುದಾದರೂ ದುರ್ಘಟನೆ ಸಂಭವಿಸಿದ ನಂತರ ಉಂಟಾಡೋ ಖಿನ್ನತೆಯಿಂದ ಸ್ವಲ್ಪ ಭಿನ್ನವಾಗಿರುತ್ತೆ. ಇದು ಹೇಗೆ ಎಂಬುದನ್ನು ನಾನು ನಿಮಗೆ ವಿವರಿಸ್ತೇನೆ. ಜೀವನದಲ್ಲಿ ಯಾವುದಾದ್ರೂ ನಕಾರಾತ್ಮಕ ಘಟನೆ ಸಂಭವಿಸಿದ ನಂತರ ನಮ್ಮ ಮನಸ್ಸು ಖಿನ್ನವಾಗಿರುತ್ತದೆ. ಆದ್ರೆ ಈ ಖಿನ್ನತೆ ಮುಂದೆ ಯಾವುದಾದ್ರೂ ಒಳ್ಳೆಯ ಘಟನೆ ಅಥವಾ ಯಶಸ್ವಿ ಘಟನೆ ಸಂಭವಿಸಿದ ನಂತರ ಈ ಖಿನ್ನತೆ ಹೋಗ್ತದೆ. ಆದ್ರೆ ಡಿಪ್ರೆಷನ್ ನಲ್ಲಿರುವ ಖಿನ್ನತೆ ಹಾಗೆಯೇ ಮುಂದುವರಿತದೆ. ಏನೇ ಒಳ್ಳೇದಾಗ್ಲಿ, ಹಬ್ಬವಾಗ್ಲಿ, ಈದ್, ದೀಪಾವಳಿ ಅಥವಾ ಕ್ರಿಸ್ಮಸ್ ಆಗ್ಲಿ, ಇಂಥ ಸಂದರ್ಭದಲ್ಲೂ ರೋಗಿಯ ಮನಸ್ಸು ಯಾವಾಗ್ಲೂ ಖಿನ್ನವಾಗಿಯೇ ಇರ್ತದೆ. 24 ಗಂಟೆ ಮತ್ತೆ 7 ದಿನವೂ ರೋಗಿ ಖಿನ್ನವಾಗಿಯೇ ಇರ್ತಾನೆ. ಆದ್ರಿಂದ ಈ ಖಿನ್ನತೆಯನ್ನ ನಾವು ನಿರಂತರ ಮತ್ತು ಸ್ಥಿರವಾದ ದುಃಖ ಎಂದು ಕರೀತೇವೆ. ಇದಾದ ನಂತರ ಎರಡನೇ ಲಕ್ಷಣ, ಡಿಪ್ರೆಷನ್ ನಲ್ಲಿ ಕಾಣಿಸ್ಕೊಳ್ಳುವ ಮತ್ತೊಂದು ಲಕ್ಷಣ ಎಂದ್ರೆ ಆಸಕ್ತಿ ಕಡಿಮೆ ಆಗೋದು. ಅಂದ್ರೆ ನಾವು ಹೇಳಬಹುದು ಆಸಕ್ತಿ ಮತ್ತು ಆನಂದದ ಚಟುವಟಿಕೆಗಳಲ್ಲಿ ಕಡಿತವಾಗುವುದು. ಉದಾಹರಣೆಗೆ, ರೋಗಿ ಆಟ ಆಡುತ್ತಾ ಇದ್ರೆ, ಸಿನಿಮಾ ನೋಡ್ತಾ ಇದ್ರೆ, ಪತ್ರಿಕೆ ಓದ್ತಾ ಇದ್ರೆ ಅಥವಾ ಹೊರಗೆ ಹೋಗ್ತಾ ಇದ್ರೆ, ಈ ಚಟುವಟಿಕೆಗಳನ್ನ ಮಾಡಿದಾಗ ರೋಗಿಗೆ ಮನಸ್ಸು ಸೇರುವುದಿಲ್ಲ. ಹಿಂದೆ ಅವನ ಇದರಿಂದ ಸಂತೋಷ ಪಡ್ತದ್ನ. ಆದ್ರೆ ಡಿಪ್ರೆಷನ್ ನ ಪರಿಸ್ಥಿತಿಯಲ್ಲಿ ಈ ಚಟುವಟಿಕೆಗಳನ್ನ ಮಾಡಿದ್ರೂ ರೋಗಿಗೆ ಯಾವುದೇ ಆಸಕ್ತಿ ಇರದು. ಯಾವಾಗ್ಲೂ ಅವನ ಮನಸ್ಥಿತಿ ಕುಗ್ಗಿರ್ತಾರೆ. ಅವನ್ ಹೇಳ್ತಾನೆ, ಯಾವುದನ್ನಾದ್ರೂ ಮಾಡೋದ್ರಲ್ಲಿ ಖುಷಿ ಇಲ್ಲ, ಮನಸ್ಸು ನಿರಾಶೆಯಿಂದ ತುಂಬಿದೆ ಎಂದು. ಮೂರನೇ ಲಕ್ಷಣ ಎಂದ್ರೆ ಅಪರಾಧ ಭಾವನೆ. ಅಂದ್ರೆ ರೋಗಿಗೆ ಪಶ್ಚಾತ್ತಾಪ ಅಥವಾ ಗಿಲ್ಟಿ ಅನಿಸುತ್ತೆ. ಇದರಲ್ಲಿ ರೋಗಿ ತಾನೇ ಹೊಣೆದಾರನೆಂದು ಭಾವಿಸ್ತಾನೆ. ಅವನ ಜೀವನದಲ್ಲಿ ನಡೀತಿರುವ ಯಾವುದೇ ನಕಾರಾತ್ಮಕ ಘಟನೆಗೆ ತಾನೇ ಕಾರಣ ಎಂದು ಅವನಿಗೆ ಅನಿಸುತ್ತೆ. ಅವನ್ ತಾನೇ ತಪ್ಪು ಮಾಡಿದವನೆಂದು ತೀರ್ಮಾನಿಸಿ ತನ್ನಂತಾನೆ ದೂಷಿಸ್ತಾನೆ. ಇದನ್ನು ನಾವು ಗಿಲ್ಟ್ ಡಿಲ್ಯೂಷನ್ ಎಂದು ಕರಿತೇವೆ. ಅಂದ್ರೆ ಆ ರೋಗಿ ನಿಜವಾಗಿ ತಪ್ಪು ಮಾಡಿದವನಲ್ಲ, ಅವನ್ ತಪ್ಪಲ್ಲ, ಆದ್ರೆ ರೋಗಿಗೆ ತಾನೇ ಯಾವ ದೊಡ್ಡ ತಪ್ಪು ಮಾಡುತ್ತಿದ್ದಾನೆ ಎಂಬ ಭಾವನೆ ಬರುತ್ತೆ. ನಾಲ್ಕನೇ ಲಕ್ಷಣವನ್ನು ನಾವು ಹೇಳಬಹುದು, ಶಕ್ತಿಯ ಕೊರತೆ. ರೋಗಿ ಯಾವುದೇ ಸಣ್ಣ ಕೆಲಸ ಮಾಡಿದ್ರೂ ಕೂಡ ಅವನಿಗೆ ಶಕ್ತಿ ಇಲ್ಲದಂತೆ ಅನ್ಸುತ್ತೆ. ಅವನಿಗೆ ಸದಾ ದಣಿವಿನ ಅನುಭವ ಆಗ್ತದೆ, ಬಹಳ ಸಮಯ ಕೆಲಸ ಮಾಡ್ಲಾಗದು. ಕೆಲವು ರೋಗಿಗಳು ಹೇಳ್ತಾರೆ, ಆತ್ಮವಿಶ್ವಾಸ ಕಡಿಮೆ ಇದೆ, ಅಂದ್ರೆ ಆತ್ಮವಿಶ್ವಾಸದ ಕೊರತೆಯೂ ಇರ್ತದೆ. ಹಿಂದೆ ಅವನ ಕೆಲಸ ಮಾಡ್ತಿದ್ದ, ಆದರೆ ಇತ್ತೀಚೆಗೆ ಏನೇನ್ ಮಾಡಲು ಅವನ್ ಹೇಳ್ತಾನೆ, ನನಗೆ ಆತ್ಮವಿಶ್ವಾಸ ಇಲ್ಲ ಮತ್ತೆ ನನ್ನ ಕೆಲಸ ಮಾಡ್ಲಾಗತ್ತಿಲ್ಲ. ಅಥವಾ ಶಕ್ತಿಯ ಕೊರತೆ ಮತ್ತು ಆತ್ಮವಿಶ್ವಾಸದ ಕೊರತೆ ಕೂಡ ಡಿಪ್ರೆಷನ್ ನ ಲಕ್ಷಣಗಳಾಗಿರಬಹುದು. ಐದನೇ ಲಕ್ಷಣವೆಂದ್ರೆ ಏಕಾಗ್ರತೆ ಕೊರತೆ. ಅಂದ್ರೆ ಕೆಲವು ರೋಗಿಗಳು ಹೇಳ್ತಾರೆ, ಇತ್ತೀಚೆಗೆ ನನಗೆ ನನ್ನ ಕೆಲಸದಲ್ಲಿ ಏಕಾಗ್ರತೆ ಇಲ್ಲ, ನಾನು ಫೋಕಸ್ ಮಾಡ್ಲಾಗತ್ತಿಲ್ಲ. ಅವರು ವಿದ್ಯಾರ್ಥಿಯಾಗಿದ್ರೆ ಅವನು ಹೇಳ್ತಾನೆ, ಹಿಂದೆ ನನ್ನ ಅಂಕಗಳು ಅಥವಾ ಪ್ರದರ್ಶನ ಚೆನ್ನಾಗಿತ್ತು, ಆದ್ರೆ ಇತ್ತೀಚೆಗೆ ನನಗೆ ಓದಿನಲ್ಲಿ ಗಮನವಿಲ್ಲ, ನನ್ನ ಅಂಕಗಳು ಕಡಿಮೆ ಆಗ್ತಿವೆ. ಯಾವ್ದಾದ್ರೂ ವ್ಯಕ್ತಿ ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ ಅವನು ಹೇಳ್ತಾನೆ, ಆಫೀಸಲ್ಲಿ ನನ್ನ ಪ್ರದರ್ಶನ ಚೆನ್ನಾಗಿತ್ತು, ಆದ್ರೆ ಇತ್ತೀಚೆಗೆ ನನ್ನ ಏಕಾಗ್ರತೆ ಕಡಿಮೆ ಆಗಿದೆ ಮತ್ತು ಅದರಿಂದ ಬಸ್ಸಲ್ಲಿ ನನಗೆ ನೀಡುವ ಕೆಲಸವನ್ನ ನಾನು ಸರಿಯಾಗಿ ಮಾಡ್ಲಾಗುತ್ತಿಲ್ಲ. ಹೌಸ್ ವೈಫ್ ಇದ್ರೆ ಅವಳು ಹೇಳ್ತಾಳೆ, ನಾನು ಹಿಂದೆ ಮನೆಯನ್ನ ಚೆನ್ನಾಗಿ ನೋಡ್ಕೋಬಹುದಾಗಿತ್ತು, ಆದ್ರೆ ಈಗ ನನ್ನ ಏಕಾಗ್ರತೆ ಕಡಿಮೆ ಆಗಿದೆ, ಅದರಿಂದ ಮನೆ ನೋಡ್ಕೊಳ್ಳಲು ನನಗೆ ತೊಂದರೆ ಆಗ್ತಿದೆ. ಡಿಪ್ರೆಷನ್ ನಲ್ಲಿ ಕಾಣಿಸಿಕೊಳ್ಳುವ ಮುಂದಿನ ಲಕ್ಷಣವೇ ಅಂದ್ರೆ ಬೂಕು ಬದಲಾವಣೆ.
ಸಾಮಾನ್ಯವಾಗಿ ಡಿಪ್ರೆಷನ್ ಅಲ್ಲಿ ಭೂಕು ಕಡಿಮೆ ಆಗುತ್ತೆ ಮತ್ತು ಭೂಕು ಕಡಿಮೆ ಆದ್ಮೇಲೆ ರೋಗಿಯು ಕಡಿಮೆ ಆಹಾರ ಸೇವಿಸ್ತಾನೆ. ಇದರಿಂದ ಅವನ ತೂಕವು ಕಡಿಮೆ ಆಗುತ್ತೆ. ಕೆಲವು ಅಲ್ಪಸಂಖ್ಯಾತ ಪ್ರಕರಣಗಳಲ್ಲಿ ಅಥವಾ ಕೃತಕ ಡಿಪ್ರೆಷನ್ ಅಲ್ಲಿ ಕೆಲವು ರೋಗಿಗಳು ಹೇಳ್ತಾರೆ, ನಾವು ಹೆಚ್ಚು ಭೂಕ್ ಅನುಭವಿಸ್ತೇವೆ ಮತ್ತು ಹೆಚ್ಚು ಭೂಕ್ ಇದ್ದಿದ್ರಿಂದ ಅವರು ಹೆಚ್ಚು ಆಹಾರ ಸೇವಿಸ್ತಾರೆ, ಇದರಿಂದ ಅವರ ತೂಕವು ಹೆಚ್ಚಬಹುದು. ಇದಕ್ಕೂ ಮೇಲೆ ಇನ್ನೊಂದು ಪ್ರಮುಖ ಲಕ್ಷಣವೆಂದರೆ ನಿದ್ರೆಯಲ್ಲಿ ತೊಂದರೆ. ಕೆಲವು ರೋಗಿಗಳು ಹೇಳ್ತಾರೆ, ನಾವು ಮಲಗಲು ಹೋಗುವಾಗ ನಿದ್ರೆ ಬರಲು ತುಂಬಾ ಸಮಯ ಆಗ್ತದೆ, ಅಂದ್ರೆ ನಿದ್ರೆಯ ಆರಂಭ ವಿಳಂಬವಾಗ್ತದೆ. ಕೆಲವು ರೋಗಿಗಳು ಹೇಳ್ತಾರೆ, ನಾವು ಮಲಗಿದಾಗ ಮಧ್ಯದಲ್ಲಿ ನಿದ್ರೆ ಮುರಿದು ಹೋಗುತ್ತದೆ. ಕೆಲವು ರೋಗಿಗಳು ಹೇಳ್ತಾರೆ, ನಾವು ಸರಿಯಾಗಿ ಮಲಗ್ತೀವಿ ಆದ್ರೆ ಇತ್ತೀಚೆಗೆ ಬೇರೆ ಎದ್ಕೊಳ್ತೀವಿ ಅಂತ. ನಮ್ ನಿದ್ರೆ ಬೇಗ ಮುಗೀತಲ್ಲ. ಉದಾಹರಣೆಗೆ, ಕೆಲವು ರೋಗಿಗಳು ಸಾಮಾನ್ಯವಾಗಿ ಬೆಳಿಗ್ಗೆ 6 ಗಂಟೆಗೆ ಎದ್ದುಕೊಳ್ತಾರೆ ಅಂದ್ರೆ ಡಿಪ್ರೆಷನ್ ನಲ್ಲಿರೋ ಈ ರೋಗಿಗಳು ಬೆಳಿಗ್ಗೆ 4 ಗಂಟೆಗೆ ಎದ್ದುಕೊಳ್ಳಲು ಪ್ರಾರಂಭಿಸ್ತಾರೆ. ಈ ನಿದ್ರೆಯ ಸಮಸ್ಯೆ ಡಿಪ್ರೆಷನ್ ನಲ್ಲಿ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಣಿಸ್ತದೆ. ಕೆಲವು ರೋಗಿಗಳು ಹೇಳ್ತಾರೆ, ಕನಸುಗಳು ಹೆಚ್ಚು ಬರ್ತವೆ. ಕೆಲವು ರೋಗಿಗಳು ಹೇಳ್ತಾನೆ, ನಮಗೆ ನಿದ್ರೆ ಚೆನ್ನಾಗಿ ಬರ್ತದೆ ಆದ್ರೆ ಬೆಳಿಗ್ಗೆ ಎದ್ದ ಮೇಲೆ ನಮ್ ನಿದ್ರೆ ಪೂರ್ಣವಾಗಿಲ್ಲ ಅಂತ ಅನ್ಸುತ್ತೆ. ಇದನ್ನ ನಾವು ಹೇಳ್ತೇವೆ ಫ್ರಾಗ್ಮೆಂಟೆಡ್ ಸ್ಲೀಪ್ ಎಂದು ಕೂಡ ಕೆಲವು ರೋಗಿಗಳು ಹೇಳ್ತಾರೆ. ಮುಂದಿನ ಲಕ್ಷಣವು ಡಿಪ್ರೆಷನ್ ನಲ್ಲಿ ಕಾಣಿಸ್ಕೊಳ್ಳೋದು ಎಂದರೆ ನೆಗೆಟಿವ್ ಆಲೋಚನೆಗಳು. ಇದರಲ್ಲಿ ರೋಗಿಗೆ ಯಾವಾಗ್ಲೂ ಸಹಾಯವಿಲ್ಲ, ನಿರಾಶೆಯಾಗಿದೆ ಅಥವಾ ನಾನು ವ್ಯರ್ಥ ಎಂದು ಅನಿಸುವ ಆಲೋಚನೆಗಳು ಬರುತ್ತವೆ. ಅವನು ಹೇಳ್ತಾನೆ, ಬದುಕುದ್ರಲ್ಲಿ ಏನಿದೆ, ಸಾಯೋದು ಉತ್ತಮ ಎಂದು. ಅಂದ್ರೆ ಆತ್ಮಹತ್ಯೆಯ ಆಲೋಚನೆಗಳು ಕೂಡ ಬರ್ತವೆ. ಕೆಲವರು ಆತ್ಮಹತ್ಯೆಗೆ ಪ್ರಯತ್ನಿಸುವವರು ಇದ್ದಾರೆ. ಯಾರೋ ಹೇಳ್ತಾರೆ, ನನಗೆ ಯಾರು ಸಹಾಯ ಮಾಡ್ತಿಲ್ಲ ಎಂದು. ಇದನ್ನ ನಾವು ಪಾವರ್ಟಿಯ ಭ್ರಮೆ, ಡಿಲ್ಯೂಷನ್ ಆಫ್ ಪಾವರ್ಟಿ ಎಂದು ಕೆಲವು ರೋಗಿಗಳಲ್ಲಿ ಕಾಣಬಹುದು ಎಂದು ಹೇಳಬಹುದು. ಹೀಗಾಗಿ ಈ ಸಹಾಯವಿಲ್ಲದಿಕೆ, ನಿರಾಶೆ, ವ್ಯರ್ಥತೆ, ದಾರಿದ್ರ್ಯ ಭಾವನೆ, ಆತ್ಮಹತ್ಯೆಯ ಆಲೋಚನೆಗಳು ಇವುಗಳನ್ನು ಡಿಪ್ರೆಷನ್ ನಲ್ಲಿ ಕಾಣಬಹುದು. ಈ ಎಲ್ಲ ಲಕ್ಷಣಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಆದ್ರೆ ಯಾವ ರೋಗಿಗೆ ಡಿಪ್ರೆಷನ್ ಇದೆ ಎಂದು ನಾವು ಹೇಗೆ ನಿರ್ಧರಿಸಬೇಕು? ನೋಡಿ, ಈ ಲಕ್ಷಣಗಳಲ್ಲಿ ಕೆಲವು ಲಕ್ಷಣಗಳು 2 ವಾರಕ್ಕಿಂತ ಹೆಚ್ಚು ಕಾಲ ರೋಗಿಯಲ್ಲಿ ಕಾಣಿಸ್ತಿದ್ರೆ ಮಾತ್ರ ನಾವು ಅದನ್ನು ಡಿಪ್ರೆಷನ್ ಎಂದು ಹೇಳಬಹುದು. ಡಿಪ್ರೆಷನ್ ಬಗ್ಗೆ ನಾನು ಹೋಗ್ತಿರುವ ಅತ್ಯಂತ ಮುಖ್ಯವಾದ ವಿಷಯ ದಯವಿಟ್ಟು ಗಮನದಿಂದ ಕೇಳಿ. ಡಿಪ್ರೆಷನ್ ಒಂದು ಮಾನಸಿಕ ಕಾಯಿಲೆ. ಡಿಪ್ರೆಷನ್ ಎಂಬ ಕಾಯಿಲೆ ಯಾರಿಗಾದ್ರೂ, ಯಾವ ವಯಸ್ಸಿನಲ್ಲಾದ್ರೂ, ಯಾವಾಗ ಬೇಕಾದ್ರೂ ಬರ್ಬೋದು. ಡಿಪ್ರೆಷನ್ ಕೆಲವೊಂದು ನೆಗೆಟಿವ್ ಘಟನೆಗಳ ನಂತರ ಮಾತ್ರ ಬರುತ್ತದೆ ಎಂದು ಅನಿಸುವರು. ಅಂತಹುದು ಏನಿಲ್ಲ. ಕೆಲವರು ಜೀವನವನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ, ಅವರು ತಮ್ಮ ಜೀವನದಲ್ಲಿ ಯಶಸ್ವಿಯಾಗಿದ್ದಾರೆ, ಅವ್ರಿಗೆ ಯಾವುದೇ ಒತ್ತಡದ ಪರಿಸ್ಥಿತಿ ಇಲ್ಲ, ಟೆನ್ಷನ್ ಇಲ್ಲ. ಆದ್ರೂ ಸಹ ಅಚಾನಕವಾಗಿ ಜನರು ಡಿಪ್ರೆಷನ್ಗೆ ಹೋಗ್ಬೋದು. ಈಗ ನಾವು ಡಿಪ್ರೆಷನ್ ಯಾಕೆ ಬರ್ತದೆ ಎಂಬುದರ ಬಗ್ಗೆ ಮಾತಾಡೋಣ. ನೋಡಿ, ನಾನು ಮೊದಲು ಹೇಳಿದ್ದೇನೆ, ಡಿಪ್ರೆಷನ್ಗೆ ಕಾರಣ ಇರಬಹುದು ಅಥವಾ ಇರದಿರಬಹುದು ಅಂತ. ಇದಕ್ಕಾಗಿ ಕೆಲವು ವಿಜ್ಞಾನಿಗಳು ಕೆಲವು ಹೈಪೋಥಿಸಿಸ್ ಗಳನ್ನ ಪ್ರಸ್ತುತಪಡಿಸಿದ್ದಾರೆ. ಉದಾಹರಣೆಗೆ, ಬಯೋಲಾಜಿಕಲ್ ಥಿಯರಿ ಇದೆ, ಸೈಕೋಸೋಷಿಯಲ್ ಫ್ಯಾಕ್ಟರ್ಸ್ ನ ಥಿಯರಿ ಇದೆ, ಹೆರಿಡಿಟರಿ ಥಿಯರಿ ಇದೆ. ಇದನ್ನು ನಾವು ಜೆನೆರಿಕ್ ಥಿಯರಿ ಎಂದು ಹೇಳಬಹುದು ಮತ್ತು ಕೆಲವೊಮ್ಮೆ ಇದನ್ನು ಇಡಿಯೋಪ್ಯಾಥಿಕ್ ಎಂದು ಕೂಡ ಹೇಳ್ತಾರೆ. ಈಗ ಬಯೋಲಾಜಿಕಲ್ ಥಿಯರಿ ಎಂದರೆ ಏನು ಅಂದ್ರೆ, ಇದರಲ್ಲಿ ಹೀಗೆ ನಂಬಲಾಗಿದೆ, ಯಾವುದೇ ಡಿಪ್ರೆಷನ್ ಎಂಬುದು ರಾಸಾಯನಿಕಗಳ ಡಿಸ್ರೆಗ್ಯುಲೇಷನ್ ಇಂದ ಆಗುತ್ತದೆ ಎಂದು. ಹಾಗಾದ್ರೆ ಯಾವ್ಯಾವ ರಾಸಾಯನಿಕಗಳಿವೆ? ಅದರಲ್ಲಿಯೂ ಮೊದಲನೆಯದು ಸಾಮಾನ್ಯವಾಗಿ ಡೋಪಮಿನ್ ಮತ್ತು ಇನ್ನು 93 ರಾಸಾಯನಿಕಗಳಿವೆ. ಅವುಗಳ ಡಿಸ್ರೆಗ್ಯುಲೇಷನ್ ನಿಂದ ಡಿಪ್ರೆಷನ್ ಕಾಣಿಸ್ತದೆ. ಮುಂದಿನ ಕಾರಣವಂದ್ರೆ ಸೈಕೋಸೋಷಿಯಲ್ ಫ್ಯಾಕ್ಟರ್. ಅಂದ್ರೆ ನಾವು ಜೀವನದಲ್ಲಿ ಸಾಕ್ತಿರುವಾಗ ಸರಿಯಾದ ರೀತಿಯಲ್ಲಿ ಆ ಜೀವನವನ್ನು ನಡೆಸ್ತಿದೀವಿ. ಆದ್ರೂ ಕೆಲವೊಮ್ಮೆ ಕೆಲವು ನೆಗೆಟಿವ್ ಘಟನೆಗಳು ಅಚಾನಕ್ ನಮ್ಮ ಜೀವನದಲ್ಲಿ ಬರ್ತವೆ. ಉದಾಹರಣೆಗೆ ಅಪಘಾತ ಆಗ್ಬೋದು, ಯಾವ್ದಾದ್ರು ಟ್ರಾಮಾ ಆಗ್ಬೋದು, ಡೆತ್ ಲೋಡ್ ಅಂದ್ರೆ ಯಾರಾದ್ರೂ ಹತ್ತಿರದ ಸಂಬಂಧಿಯ ಮರಣ ಆಗ್ಬೋದು, ಅಥವಾ ಭೂಕಂಪ, ನೆರೆ ಹೋಗೋದು, ಹೀಗೆ ಕೆಲವು ನೈಸರ್ಗಿಕ ವಿಪತ್ತುಗಳು ಸಂಭವಿಸಬಹುದು. ಹೀಗಾದ ಸಂದರ್ಭಗಳಲ್ಲಿ ರೋಗಿಗೆ ನೆಗೆಟಿವ್ ಆಲೋಚನೆಗಳು ಆರಂಭವಾಗ್ತವೆ. ಕೆಲವೊಮ್ಮೆ ವಿಚ್ಛೇದನ, ಮದುವೆಯ ಸಮಸ್ಯೆಗಳು, ಇವುಗಳನ್ನು ನಾವು ಹೇಳ್ಬೋದು. ಅದರ ಕಾರಣದಿಂದಲೂ ರೋಗಿಗೆ ನೆಗೆಟಿವ್ ಆಲೋಚನೆಗಳು ಬರ್ತವೆ. ಈ ನೆಗೆಟಿವಿಟಿ ಕಾರಣದಿಂದ ರೋಗಿಗೆ ಡಿಪ್ರೆಷನ್ ಬರಬಹುದು ಅಥವಾ ಡಿಪ್ರೆಷನ್ ಹೆಚ್ಚಾಗಬಹುದು. ಮೂರನೇ ಕಾರಣ ಎಂದರೆ ಅದು ಹೆರಿಡಿಟರಿ ಅಂಶಗಳು ಅಥವಾ ಜನ್ಯತಿಕ ಸಿದ್ಧಾಂತಗಳು ಎಂದು ನಾವು ಹೇಳಬಹುದು. ಮನೆಯಲ್ಲಿ ತಾಯಿ ಅಥವಾ ತಂದೆಗೆ ಈ ಸೈಕಿಯಾಟ್ರಿಕ್ ಕಾಯಿಲೆ ಅಥವಾ ಡಿಪ್ರೆಷನ್ ಇದ್ರೆ ಮುಂದಿನ ಪೀಳಿಗೆಯಲ್ಲಿಯೂ ಜನ್ಯತಿಕ ಅಂಶಗಳ ಕಾರಣದಿಂದ ಡಿಪ್ರೆಷನ್ ಅಪಾಯ ಇರ್ತದೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಫ್ಯಾಮಿಲಿ ಟ್ರೀ ನೋಡಿದ್ರೆ ತಾಯಿ ಕಡೆ ಅಥವಾ ತಂದೆಯ ಕಡೆ ಯಾವುದಾದ್ರೂ ಸೈಕಿಯಾಟ್ರಿಕ್ ಕಾಯಿಲೆ ಇತಿಹಾಸ ಇರ್ಬೋದು. ಮತ್ತು 4ನೇ ಕಾರಣವನ್ನ ನಾವು ಐಡಿಯೋಪ್ಯಾಥಿಕ್ ಎಂದು ಹೇಳ್ತೇವೆ.
ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ, ಯಾವುದೇ ಅಂಶವಿಲ್ಲದೆ ಕೂಡ ರೋಗಿಯಲ್ಲಿ ಡಿಪ್ರೆಷನ್ ಕಾಣಿಸಬಹುದು. ಈಗ ನಾವು ಡಿಪ್ರೆಷನ್ ಹೇಗ್ ಬರುತ್ತೆ ಎಂಬುದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಆದ್ರೂ ಕೆಲವರು ಡಿಪ್ರೆಷನ್ ಎಪಿಸೋಡ್ ಬಂದಾಗ ಬೇರೆ ರೀತಿಯಾಗಿ ಯೋಚಿಸ್ತಾರೆ. ಉದಾಹರಣೆಗೆ ಅವ್ರು ಹೇಳ್ತಾರೆ, ನಾನು ಮನಸ್ಸಿನಿಂದ ದುರ್ಬಲನಾಗಿದ್ದೇನೆ, ಅದಕ್ಕಾಗಿ ನನಗೆ ಡಿಪ್ರೆಷನ್ ಎಂಬ ರೋಗ ಬಂದಿದೆ. ನಾನು ಮನಸ್ಸಿನಿಂದ ಬಲವಾಗಿದ್ರೆ, ಮಾನಸಿಕವಾಗಿ ಬಲವಾಗಿದ್ರೆ ನನಗೆ ಡಿಪ್ರೆಷನ್ ಬರ್ತಿರ್ಲಿಲ್ಲ ಅಂತ. ಆದ್ರೆ ಹೀಗೆಲ್ಲ ಏನೂ ಇಲ್ಲ. ಈ ರೋಗ ಯಾವಾಗ ಬೇಕಾದ್ರೂ ಯಾರಿಗಾದ್ರೂ ಬರಬಹುದು. ಅವ್ರು ಮಾನಸಿಕವಾಗಿ ದುರ್ಬಲರಾಗಿದ್ರು ಬರಬಹುದು, ಮಾನಸಿಕವಾಗಿ ಬಲವಾಗಿದ್ರು ಕೂಡ ಡಿಪ್ರೆಷನ್ ಎಪಿಸೋಡ್ ಬರಬಹುದು. ಅದಕ್ಕಾಗಿ ಯಾವಾಗ್ಲಾದ್ರೂ ಯಾರಾದ್ರೂ ಒಬ್ಬರಿಗೆ ಡಿಪ್ರೆಷನ್ ನ ಲಕ್ಷಣಗಳು ಕಾಣಿಸಿಕೊಂಡಾಗ ಮೊದಲ ಹೆಜ್ಜೆ ಎಂದರೆ ಅವರಿಗೆ ಡಿಪ್ರೆಷನ್ ಎಂಬ ರೋಗವಾಗಿದೆ ಎಂಬುದನ್ನು ಒಪ್ಪಿಕೊಳ್ಬೇಕು. ಯಾರನ್ನು ತಪ್ಪು ಎಂದು ಹೇಳಬಾರದು, ತಾನು ಕೂಡ ತಪ್ಪು ಮಾಡಿಕೊಂಡೆ ಎಂದು ಗಿಲ್ಟ್ ಫೀಲ್ ಆಗಬಾರದು, ಅಂದರೆ ತಾನೇ ಕಾರಣ ಎಂದು ಭಾವಿಸಬಾರದು. ಅದನ್ನು ಒಪ್ಪಿಕೊಂಡು ಮುಂದೆ ಲಭ್ಯವಿರುವ ಚಿಕಿತ್ಸೆ ಆಯ್ಕೆಗಳನ್ನು ಬಳಸಿಕೊಂಡು ಅವರಿಗೆ ಸಹಾಯ ಮಾಡಿ ಅವರು ಅದರಿಂದ ಹೊರಬರಬಹುದು. ಯಾವಾಗಾದ್ರೂ ಡಿಪ್ರೆಷನ್ ನ ಎಪಿಸೋಡ್ ಬರ್ತದೆ ಅಂದ್ರೆ ಕೆಲವರು ಸ್ವತಃ ಕೆಲವು ವಿಷಯಗಳನ್ನ ಮಾಡಲು ಪ್ರಯತ್ನಿಸ್ತಾರೆ. ನಾವಿದನ್ನು ಡೈವರ್ಜಿನ್ ತಂತ್ರ ಎಂದು ಹೇಳಬಹುದು. ಅಂದ್ರೆ ಯೋಗ, ಧ್ಯಾನ, ಪ್ರಾಣಾಯಾಮ, ವ್ಯಾಯಾಮ, ಕೆಲವು ಹಬ್ಬಿಗಳನ್ನು ಪಾಲಿಸುವುದು, ಪ್ರವಾಸ ಹೋಗುವುದು ಇತ್ಯಾದಿ ವಿಭಿನ್ನ ಡೈವರ್ಜಿನ್ ತಂತ್ರಗಳನ್ನು ಬಳಸ್ತಾರೆ ಮತ್ತು ಡಿಪ್ರೆಷನ್ ನಿಂದ ಹೊರಬರಲು ಪ್ರಯತ್ನಿಸ್ತಾರೆ. ನೀವು ಯಾವಾಗ್ಲಾದ್ರೂ ಕೌನ್ಸಿಲರ್ ಅಥವಾ ಸೈಕ್ಯಾಟ್ರಿಸ್ಟ್ ಅವರನ್ನ ಭೇಟಿಯಾಗುತ್ತೀರೋ ಆಗ ನಿಮ್ಮನ್ನು ಅಸೆಸ್ಮೆಂಟ್ ಮಾಡಿಸಿಕೊಳ್ಳೋದು ಅಗತ್ಯ. ಅಸೆಸ್ಮೆಂಟ್ ಆದ ನಂತರ ನಾವು ಅದನ್ನು ಗ್ರೇಡ್ ಮಾಡ್ತೇವೆ. ಮೈಲ್ಡ್ ಡಿಪ್ರೆಷನ್, ಮಾಧ್ಯಮ ಡಿಪ್ರೆಷನ್ ಅಥವಾ ಸಿವಿಯರ್ ಡಿಪ್ರೆಷನ್. ಮೈಲ್ಡ್ ಕೇಸ್ ಇದ್ರೆ ಅಂತಹ ಪೇಷಂಟ್ಗಳನ್ನ ಕೌನ್ಸಿಲಿಂಗ್ ಮೂಲಕ ನಾವು ಚಿಕಿತ್ಸೆ ನೀಡಬಹುದು. ಮಾಡರೇಟ್ ಟು ಸಿವಿಯರ್ ಕೇಸ್ ಇದ್ರೆ ಅಂತ ಪೇಷಂಟ್ಗಳಿಗೆ ಫಾರ್ಮಕೋಥೆರಪಿ ಅಥವಾ ಡ್ರಗ್ ಥೆರಪಿ ಒಳ್ಳೆ ಆಯ್ಕೆ ಆಗಿದೆ. ಅದಕ್ಕೆ ಜೊತೆಗೆ ಕೌನ್ಸಿಲಿಂಗ್ ಕೂಡ ಮಾಡಬೇಕು. ಸಿವಿಯರ್ ಡಿಪ್ರೆಷನ್ ಇದ್ರೆ ಮತ್ತು ಪೇಷಂಟ್ಗೆ ಆತ್ಮಹತ್ಯೆ ಯೋಚನೆಗಳು ಬರುತ್ತಿದ್ರೆ ಅಥವಾ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರೆ ಅಂತ ಪೇಷಂಟ್ಗಳಿಗೆ ಈ ರೀತಿಯ ಚಿಕಿತ್ಸೆ ಆಯ್ಕೆ ಮಾಡಲಾಗುತ್ತೆ. ಎಲೆಕ್ಟ್ರೋಥೆರಪಿಯನ್ನು ಕೆಲವೊಂದು ಪೇಷಂಟ್ಗಳಿಗೆ ಸೇರಿಸಬಹುದು. ಕೆಲವೊಮ್ಮೆ ಕೇವಲ ಕೌನ್ಸಿಲಿಂಗ್ ಸಾಕಾಗಬಹುದು. ಕೆಲವೊಮ್ಮೆ ಡ್ರಗ್ ಥೆರಪಿ, ಕೌನ್ಸಿಲಿಂಗ್ ಮತ್ತು ಇಸಿಟಿ, ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ ಕೂಡ ಸಹಾಯ ಮಾಡಬಹುದು. ಈಗ ಚಿಕಿತ್ಸೆ ಆಯ್ಕೆಗಳು ಯಾವುವು ಅಂತ ನೋಡಿದ್ರೆ, ಮೈಲ್ಡ್ ಕೇಸ್ ಇದ್ರೆ ಅಥವಾ ಮಾಡರೇಟ್ ಇದ್ರೆ ಅವನ್ನ ನಾವು OPD ಆಧಾರಿತವಾಗಿ ಚಿಕಿತ್ಸೆ ನೀಡಬಹುದು. ಅತಿ ತೀವ್ರ ಡಿಪ್ರೆಷನ್ ಇದ್ರೆ, ಆತ್ಮಹತ್ಯೆ ಯೋಚನೆಗಳಿದ್ರೆ ಅಥವಾ ಆತ್ಮಹತ್ಯೆಗೆ ಅಪಾಯವಿದ್ರೆ ಅಂಥ ಪೇಷಂಟ್ಗಳನ್ನ ನಾವು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡೋದು ಉತ್ತಮವಾಗಿರಬಹುದು. ಇನ್ನು ನಾವು ಔಷಧ ಚಿಕಿತ್ಸೆಯ ಬಗ್ಗೆ ಸ್ವಲ್ಪ ಮಾತಾಡೋಣ. ನೋಡಿ, ಪೇಷಂಟ್ಗೆ ಡಿಪ್ರೆಷನ್ ಇದ್ರೆ ಆಂಟಿ ಡಿಪ್ರೆಸೆಂಟ್ಗಳ ವಿವಿಧ ಆಯ್ಕೆಗಳು ಲಭ್ಯವಿವೆ. ಉದಾಹರಣೆಗೆ SSRIಗಳು, ಟ್ರೈಸೈಕ್ಲಿಕ್ ಆಂಟಿ ಡಿಪ್ರೆಸೆಂಟ್ಗಳು, ಇನ್ನು ಹಲವಾರು ಗುಂಪುಗಳಿವೆ. ಆ ಚಿಕಿತ್ಸೆ ಪೇಷಂಟ್ನ ಲಕ್ಷಣಗಳು, ವಯಸ್ಸು ಮತ್ತು ತೀವ್ರತೆ ಇವುಗಳ ಆಧಾರದ ಮೇಲೆ ನಾವು ಆಯ್ಕೆ ಮಾಡ್ತೇವೆ. ಅದಾದ್ಮೇಲೆ ಈ ಔಷಧಿಯನ್ನ ಎಷ್ಟು ದಿನಗಳವರೆಗೆ ತೆಗೆದುಕೊಳ್ಳಬೇಕು ಎಂಬ ಪ್ರಶ್ನೆಗೆ ಉತ್ತರವಾಗಿ ನೋಡಿ, ಮೊದಲ ಎಪಿಸೋಡ್, ಎರಡನೇ ಎಪಿಸೋಡ್ ಅಥವಾ ಪುನರಾವೃತ ಎಪಿಸೋಡ್ ಇದೆಯೇ ಎಂಬುದರ ಆಧಾರದ ಮೇಲೆ ಅವಧಿಯನ್ನ ನಿಗದಿಪಡಿಸಲಾಗುತ್ತೆ. ಕೆಲವು ರೋಗಿಗಳಿಗೆ 4 ರಿಂದ 6 ತಿಂಗಳುಗಳವರೆಗೆ ಚಿಕಿತ್ಸೆ ತೆಗೆದುಕೊಳ್ಳುವುದು ಅಗತ್ಯವಾಗಬಹುದು. ಕೆಲವು ರೋಗಿಗಳಿಗೆ 6 ತಿಂಗಳುಗಳಿಂದ 1 ವರ್ಷವರೆಗೆ ತೆಗೆದುಕೊಳ್ಳುವುದು ಅಗತ್ಯವಾಗಬಹುದು. ಕೆಲವೊಮ್ಮೆ ಪುನರಾವೃತ ಡಿಪ್ರೆಷನ್ ಇರುವ ರೋಗಿಗಳಿಗೆ ಮುಂದಿನ ಎಪಿಸೋಡ್ಗಳು ಮತ್ತೆ ಮತ್ತೆ ಬರುವುದನ್ನು ತಡೆಯಲು ಮತ್ತು ದೀರ್ಘಕಾಲದ ಚಿಕಿತ್ಸೆ ನೀಡುವುದು ಅಗತ್ಯವಾಗಬಹುದು. ಕೌನ್ಸಿಲಿಂಗ್ ಬಗ್ಗೆ ಮಾತನಾಡೋದಾದ್ರೆ ವಿಭಿನ್ನ ರೀತಿಯ ಥೆರಪಿಗಳು ಲಭ್ಯವಿವೆ. ಉದಾಹರಣೆಗೆ ನ್ಯಾಚುರಲ್ ಥೆರಪಿ, ಕಾಗ್ನಿಟಿವ್ ಥೆರಪಿ ಇತ್ಯಾದಿ. ಹಾಗಾಗಿ ವಿಭಿನ್ನ ಥೆರಪಿಗಳ ಆಯ್ಕೆಗಳು ಲಭ್ಯವಿವೆ. ರೋಗಿಯ ಲಕ್ಷಣಗಳ ಆಧಾರದ ಮೇಲೆ ಈ ಥೆರಪಿಯ ಆಯ್ಕೆ ಮಾಡಲಾಗುತ್ತೆ. ಇದು ಕೌನ್ಸಿಲಿಂಗ್ ಆಗಿದ್ದು, ಇದರ ಜೊತೆಗೆ ನಾವು ಡ್ರಗ್ ಥೆರಪಿ ಪ್ರಾರಂಭಿಸಿದರೆ ಹೆಚ್ಚು ಲಾಭವಾಗಬಹುದು. ಮತ್ತು ಎಲೆಕ್ಟ್ರಿಕ್ ಥೆರಪಿಯಲ್ಲಿ ರೋಗಿ ಬಹಳ ಗಂಭೀರವಾದ ಆತ್ಮಹತ್ಯಾ ಪ್ರವೃತ್ತಿಯಲ್ಲಿದ್ದರೆ ಅವನನ್ನು ಆಸ್ಪತ್ರೆಗೆ ಸೇರಿಸಿ ಎಲೆಕ್ಟ್ರೋಥೆರಪಿಯನ್ನು ನೀಡಬಹುದು. ಇತ್ತೀಚೆಗೆ ಹೊಸ ಆಯ್ಕೆಗಳು ಲಭ್ಯವಾಗಿವೆ. ಉದಾಹರಣೆಗೆ ಟ್ರಾನ್ಸ್ ಮ್ಯಾಗ್ನೆಟಿಕ್ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್, ಹಿಪ್ನೋಥೆರಪಿಯ ಆಯ್ಕೆಯೂ ಇದೆ. ಇದನ್ನು ಕನ್ನಡದಲ್ಲಿ ಸಂಮೋಹನ ಎಂದು ಕರೆಯುತ್ತಾರೆ. ಅದನ್ನು ರೋಗಿಗೆ ನೀಡಬಹುದು. ಹೀಗಾಗಿ ವಿವಿಧ ರೀತಿಯ ಚಿಕಿತ್ಸೆ ಆಯ್ಕೆಗಳನ್ನು ಬಳಸಿಕೊಂಡು ನಾವು ರೋಗಿಯ ಚಿಕಿತ್ಸೆ ಮಾಡಬಹುದು. ಇಂದು ನಾವು ಡಿಪ್ರೆಷನ್ ಬಗ್ಗೆ ಮಾತನಾಡಿದ್ದೇವೆ. ಹೋಗುವ ಮೊದಲು ನಾನು ನಿಮಗೆ ಹೇಳಲು ಇಚ್ಛಿಸುತ್ತೇನೆ, ಡಿಪ್ರೆಷನ್ ಒಂದು ಮಾನಸಿಕ ಕಾಯಿಲೆ. ಈ ಕಾಯಿಲೆ ಯಾವಾಗ ಬೇಕಾದರೂ, ಯಾರಿಗಾದರೂ, ಯಾವ ಸಮಯದಲ್ಲಾದರೂ ಆಗಬಹುದು. ಅದನ್ನು ಒಪ್ಪಿಕೊಳ್ಳಿ. ನೀವು ಸ್ವತಃ ಅದರಿಂದ ಹೊರಬರುವ ಪ್ರಯತ್ನ ಮಾಡಬಹುದು. ನೀವು ಸ್ವತಃ ಯಶಸ್ವಿಯಾಗದಿದ್ದರೆ ನಿಮಗೆ ಸೈಕಿಯಾಟ್ರಿ ಅಥವಾ ಮನೋಚಿಕಿತ್ಸೆಯ ಸಹಾಯ ಅಗತ್ಯವಾಗಬಹುದು. ಹೀಗಾಗಿ ಯಾವುದೇ ಮನಸ್ಸಿನ ಕಾಯಿಲೆ ಆಗಿರಲಿ ಅಥವಾ ಅಡಿಕ್ಷನ್ ಆಗಿರಲಿ, ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದರೆ ನೀವು ನಮ್ಮ ವೆಬ್ಸೈಟ್ www.nirmalkendra.com ಗೆ ಭೇಟಿ ನೀಡಬಹುದು.
ನಮ್ಮ ಯೂಟ್ಯೂಬ್ ಚಾನಲ್ ನಿರ್ಮಲ್ ಹಾಸ್ಪಿಟಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಇನ್ನೊಂದು ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿಯೂ ಇದೆ. ಅಲ್ಲಿ ನಿರ್ಮಲ್ ಹಾಸ್ಪಿಟಲ್ ಅನ್ನು ನೀವು ಫಾಲೋ ಮಾಡಬಹುದು, ಲೈಕ್ ಮಾಡಬಹುದು. ಕೆಳಗೆ ನೀಡಿರುವ ಸಂಖ್ಯೆಗೆ ನೀವು ಪರ್ಸನಲ್ ಕಾಂಟ್ಯಾಕ್ಟ್ ಮಾಡಿ ಇನ್ನಷ್ಟು ಮಾಹಿತಿ ಪಡೆಯಬಹುದು. ಮತ್ತೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಷ್ಟರಲ್ಲಿಗೆ ನಮಸ್ಕಾರ.